ಹೇ ಕೃಷ್ಣೆ ಹಡೆದವ್ವ ನೀ ಬರಿಯ ನೀರಲ್ಲ ಬೆವರಿನಾರ ಕುತದ ಕುಲದೇವತಿ. ಹೇ ಕೃಷ್ಣೆ ಹಡೆದವ್ವ ನೀ ಬರಿಯ ನೀರಲ್ಲ ಬೆವರಿನಾರ ಕುತದ ಕುಲದೇವತಿ. ಬಡವರಿಗೂ ಧನಿಕರಿಗೂ ಹಳ್ಳಿಗೂ ಶಹರಕ್ಕೂ ಸಕಲ ಜೀವರಿಗೂ ಜೀವಾಮೃತಿ. ಬಡವರಿಗೂ ಧನಿಕರಿಗೂ ಹಳ್ಳಿಗೂ ಶಹರಕ್ಕೂ ಸಕಲ ಜೀವರಿಗೂ ಜೀವಾಮೃತಿ. ಹರಸು ಹಾರೈಸು ಸಲಹವ್ವ ತಾಯಿ. ಹರಸು ಹಾರೈಸು ಸಲಹವ್ವ ತಾಯಿ. ಮಣ್ಣಿನ ಮಕ್ಕಳ ಚೈತನ್ಯದಾಯಿ. ಸೂರ್ಯನನ್ನು ಹಣತೆ ಹಿಡಿದು ಪರಿಚಯಿಸಬೇಕಿಲ್ಲ. ನಮ್ಮ ಜನರಿಗೆ ಶ್ರೀ ಎಚ್.ಡಿ. ದೇವೇಗೌಡರನ್ನು ಪರಿಚಯಿಸುವ ಅಗತ್ಯವಿಲ್ಲ. ಆದರೆ ಎಲ್ಲ ಸಾಧಕರನ್ನು ಸಾಧನೆಗಳನ್ನು ಮರೆತು ಮುಂದೆ ಮುಂದೆ ಓಡುತ್ತಿರುವ ಆಧುನಿಕ ವೇಗದ ಬದುಕಿಗೆ ಒಂದು ಕ್ಷಣ ನಿಂತು ಉತ್ಪ್ರೇಕ್ಷೆಗಳಿರದಂತೆ ಆದರೆ ವಾಸ್ತವಾಂಶಗಳೊಂದಿಗೆ ಶ್ರೀ ದೇವೇಗೌಡರ ಸಾಧನೆಗಳನ್ನು ನೆನಪು ಮಾಡಿಕೊಡುವುದು ಇಂದಿನ ಅಗತ್ಯ. ನೀರಿಗಾಗಿ ನಿರಂತರ ಹೋರಾಟ. ಶ್ರೀ ದೇವೇಗೌಡರ 5 ದಶಕಗಳ ಸಾಹಸಗಾಥೆಯ ಒಂದು ಮುಖವನ್ನು ಹೀಗೆ ಒಂದು ಸಾಲಿನಲ್ಲಿ ವರ್ಣಿಸಬಹುದೇನೋ. ಹರದನಹಳ್ಳಿಯ ಪುಟ್ಟ ಗ್ರಾಮದಿಂದ ದೂರದ ದಿಲ್ಲಿಯ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಗೌಡರು ರೈತರ ಸರಳತೆ, ಸಹಜತೆ ಮತ್ತು ಛಲಗಾರಿಕೆಯ ಪ್ರತೀಕ. 80ರ ಹರೆಯದಲ್ಲೂ ಅವರ ಹೋರಾಟ ಪ್ರವೃತ್ತಿ ಅನನ್ಯ. ವಿಧಾನಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ನಡೆದ ದಾರಿ ರೋಚಕ. ಅಧಿಕಾರವಿದ್ದಾಗಲೂ ಇಲ್ಲದಿದ್ದಾಗಲೂ ಅವರ ರೈತಪರ ಕಾಳಜಿ ಎಂದೂ ಮುಕ್ಕಾಗಲಿಲ್ಲ. ಕಾವೇರಿಯಿಂದ ಕೃಷ್ಣೆಯವರೆಗೆ, ಹಾರಂಗಿಯಿಂದ ಆಲಮಟ್ಟಿಯವರೆಗೆ, ಕಬಿನಿಯಿಂದ ಕೂಡಲ ಸಂಗಮದವರೆಗೆ ಅವರನ್ನು ಜನ ಕೃತಜ್ಞತೆಯಿಂದ ನೆನೆಯುತ್ತಾರೆ. ಕೃಷ್ಣ ಮತ್ತು ಕಾವೇರಿ ಇವೆರಡೂ ಪ್ರತಿಯೊಬ್ಬ ಕನ್ನಡಿಗನ 2 ಕಣ್ಣುಗಳು ಅಂತ ತಿಳ್ಕೊಳ್ಬೇಕು. ಇದು ಬರೀ ದೇವೇಗೌಡರ ವಿಷಯ ಅಲ್ಲ. 1962ರಲ್ಲಿ ನಾನು ವಿಧಾನಸಭೆಗೆ ಬಂದೆ ಪಕ್ಷೇತರ ಸದಸ್ಯನಾಗಿ. ಆ ಸಂದರ್ಭದಲ್ಲಿ ಬರೀ ಕೃಷ್ಣ ಬಗ್ಗೆ ಅಥವಾ ಕಾವೇರಿ ಬಗ್ಗೆ ಭಿನ್ನವಾದ ಭಾವನೆಯಿಂದ ನಾನು ಎಂದೂ ವ್ಯಕ್ತಪಡಿಸಲಿಲ್ಲ. ಚರ್ಚೆಯಲ್ಲಿ ಕಾವೇರಿ ಮತ್ತು ಕೃಷ್ಣ ಎರಡಕ್ಕೂ ನನ್ನ ಒಂದು ವ್ಯಕ್ತಿಗತವಾದಂಥ ಅಲ್ಲ, ನನ್ನ ಈ ರಾಜ್ಯದ ಜನತೆ ಹಿತದೃಷ್ಟಿಯಿಂದ ನಾನು ಏನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕೋ ಇದು ಕರ್ನಾಟಕ ವಿಧಾನಸಭೆಯ ಕಾರ್ಯಕಲಾಪದ ಒಂದು ಪಟ್ಟಿಯಲ್ಲಿ ಇದೆ. ಇವತ್ತು ಯಾರು ಬೇಕಾದರೂ ಲೈಬ್ರರಿಲಿ ನೋಡ್ಬೋದು. ಅದಾದ ಮೇಲೆ 67ರಿಂದ 72ವರೆಗೆ ನಡೆದಂಥ ಕಾರ್ಯಕಲಾಪದ ಹಲವಾರು ಸಂದರ್ಭದಲ್ಲಿ ನಾನು ಕೃಷ್ಣೆ ಮತ್ತು ಕಾವೇರಿಯ ಬಗ್ಗೆ ಒಂದೇ ದಿಕ್ಕಿನಲ್ಲೇ ಹೋರಾಟ ಮಾಡಿದ್ದೇನೆ. 1972ರಲ್ಲಿ ವಿರೋಧ ಪಕ್ಷದ ನಾಯಕ ನಾನು. ಅವತ್ತು ನಮ್ಮ ಪಾಲಿನ ನೀರು ಆಂಧ್ರ ಮತ್ತು ಮಹಾರಾಷ್ಟ್ರ ಮಧ್ಯದಲ್ಲಿ ನಾವು ಈ ಹೋರಾಟ ನಡೀತಾ ಇತ್ತು. KL ರಾವ್ ಅವರು ಕೇಂದ್ರದಲ್ಲಿ ನೀರಾವರಿ ಮಂತ್ರಿಗಳಾಗಿದ್ದರು. ಆಂಧ್ರದವರು ತಜ್ಞರು, ನಾನು ಲಘುವಾಗಿ ಮಾತಾಡೋದಿಲ್ಲ. ಅವರಿಗೆ ಸ್ವಾಭಾವಿಕವಾಗಿ ಇವತ್ತು ನಾಗಾರ್ಜುನ ಸಾಗರನ ಮುಗಿಸ್ಲೇಬೇಕು ಅಂತ ಅಲ್ಲಿವರೆಗೂ ನಾವು ಎಷ್ಟೇ ಹೋರಾಟ ಮಾಡಿದರೂ ಟ್ರಿಬ್ಯುನಲ್ ನ್ಯಾಯ ಪಂಚಾಯತಿ ಮಾಡಲೇ ಇಲ್ಲ. ಅಲ್ಲಿ ಗೇಟನ್ನು ನಿಲ್ಲಿಸಿದ್ರು. ಎಲ್ಲ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಅವರು ತಮ್ಮ ಸಾಧನೆಯನ್ನು ಮಾಡಿಕೊಂಡ್ರು. ಆಮೇಲೆ ಬಚಾವತ್ ಅವಾರ್ಡ್ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಒಂದು ನ್ಯಾಯ ಪಂಚಾಯಿತಿ ಆಯಿತು. ಆ ನ್ಯಾಯ ಪಂಚಾಯಿತಿ ಒಳಗೆ 695 TMC ನೀರನ್ನಮೇ ಕೊಟ್ಟರು. ಆದರೆ ಆಗಿನ ಪಂಚಾಯಿತಿಯ ಮುಖ್ಯಸ್ಥರುಗಳು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ 3 ರಾಜ್ಯಗಳಿಗೆ ನಿಮ್ಮ ಏನಾದರೂ ಇದರಲ್ಲಿ
ಭಾವನೆಗಳಿದ್ದರೆ ವ್ಯಕ್ತಪಡಿಸಿರಿ ಅಂತ ಬರೆದರು. ಆ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ ಅರಸು ಅವರು ನನ್ನನ್ನು ವಿಶ್ವಾಸ ತಗೊಂಡ್ರು. ಏನು ಮಾಡಿದ್ರು ದೇವೇಗೌಡರೆ, 695 TMC ಕೊಟ್ಟಿದ್ದಾರೆ. ಬಾಳೆಕುಂದ್ರಿಯವರು ನಾವು ಇದರ ಬಗ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ ಅಂತೇಳಿ ನಾನು ಕರೆಸ್ಕೊಂಡು ಮಾತಾಡಿದ್ರು. ನಾನಾಗ ಅವ್ರಿಗೊಂದು ಮಾತನ್ನು ಹೇಳಿದೆ, ನೋಡಿ ಅರಸುಗಳೇ, ನಿಮ್ಮದು ಕಾಂಗ್ರೆಸ್ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಆಂಧ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳು. ನೀವು ಕೇಂದ್ರ ಸರ್ಕಾರಕ್ಕೆ ಶೆಡ್ ಹೊಡೆದು ನಿಲ್ತೀನಿ ಅಂತ ಹೇಳಬೇಕು, ನ್ಯಾಯ ಪಂಚಾಯತ್ ತೀರ್ಪನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಬೇಕು, ಬೈಕಾಟ್ ಮಾಡ್ತೀವಿ ಅಂತ ಹೇಳಬೇಕು. ಇದೆಲ್ಲ ಇತಿಹಾಸದಲ್ಲಿದೆ ಸರ್. ಇದು ವಿಧಾನಸಭೆ ಚರ್ಚೆ ಬಂದಾಗ ನಾವು ಬೈಕಾಟ್ ಮಾಡಬೇಕು ಅಂತ ಒಂದು ಸಲಹೆ ಕೊಟ್ವಿ. ದೇವರಾಜ ಅರಸು ಎದೆ ತಟ್ಟೆ ಹೇಳಿದರು, ತಯಾರಾಗಿದ್ದೀನಿ ನಾನು. ಇವತ್ತಿನ ಸರ್ಕಾರಗಳೇನಾಗಿವೆ, ಧರ್ಮಸಿಂಗ್ ಸರ್ಕಾರ ಏನು ಮಾಡ್ತದೆ, ಇದೆಲ್ಲ ಚರ್ಚೆ ಬೇಡ. ಈಗ ಅವತ್ತು ಆ ಶಕ್ತಿ ಇತ್ತು ಅವ್ರಿಗೆ, ನಿಂತರು. ಆಗ ಟ್ರಿಬ್ಯುನಲ್ಲು ಅಂತಿಮ ತೀರ್ಪನ್ನು ಕೊಡುವಾಗ ನಾವು ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿದ್ವಿ. ತೀರ್ಪನ್ನು ಕೊಡುವಾಗ 735 TMC 695 ಹೋಗಿ 735 ಆಯಿತು. ದುರಂತ ಏನಂದರೆ, ನಾನು ಶಬ್ದ ಬರಬಾರ್ದು. ಈ ಯೋಜನೆಗಳನ್ನೆಲ್ಲ ಮೊದಲನೇ ಬಾರಿಗೆ ಅಪ್ಡೇಟ್ ಮಾಡಿ, ರೀಕಾಸ್ಟ್ ಮಾಡಿ, ಯಾವ್ಯಾವ ಪ್ರಾಜೆಕ್ಟಲ್ಲಿ ಎಷ್ಟೆಷ್ಟು ನೀರನ್ನ ಸಂಗ್ರಹಣೆ ಮಾಡ್ಬೋದು, ಹೇಗೆ ನಾವು ಅದನ್ನು ವಿತರಣೆ ಮಾಡ್ಬೋದು. ಈ ಉದಾಹರಣೆಗೆ ಮಲಪ್ರಭಾ ಪ್ರಾಜೆಕ್ಟಲ್ಲಿ ಡ್ಯಾಮ್ ಪಕ್ಕದಲ್ಲೇ ಒಂದು ಸುರಂಗ ಹೊಡೆದಿದ್ದೇವೆ. ಆ ಸುರಂಗ ಹೊಡಿಲಿಕ್ಕೆ ಎಲ್ಲರೂ ಹೆದರಿದರು. ನನಗೆ ಬೆಳಗಾಂ ಜಿಲ್ಲೆಯ ರೈತರುಗಳು ತುಂಬ ಹಠ ಮಾಡಿದರು. ಬಾಳೆಕುಂದ್ರಿಯವರು ನಾವು ಇಬ್ಬರು ಹೋಗಿ ಅಲ್ಲಿ ಕೂತ್ಕೊಂಡು ಏನಾದರೂ ಒಂದು ಮಾಡಲೇಬೇಕು ಅಂತ ನಾನು ಬಾಳೆಕುಂದ್ರಿಯವರಿಗೆ ಹಠ ಮಾಡಿದೆ. ರಿಸ್ಕ್ ಆಗುತ್ತೆ ನೋಡೋಣ ಅಂತ ಹೇಳಿ ಅಲ್ಲಿ ಟನಲ್ ಹೊಡೆದ್ರು. ಅದಕ್ಕೆ ಬಾಳೆಕುಂದ್ರಿಯವ್ರ ಬಗ್ಗೆ ನಾನು ಅಷ್ಟು ಎತ್ತರದ ಮಾತನ್ನು ಹೇಳ್ತೇನೆ. ಅದು 1.5 ಕಿಲೋಮೀಟ್ರ್ ಹೋಗ್ಬೇಕು ಆ ಸುರಂಗದಲ್ಲಿ. ನೀರು ಆ ಕಡೆಗೆ ಹೋಗ್ಬೇಕಾದ್ರೆ ಆನಂದವಾಗಿ ಹೋಗ್ತಾ ಇದೆ ಇವತ್ತು ನೀರು. ಕೃಷ್ಣೆ ಕಾವೇರಿಯರು ನನ್ನ 2 ಕಣ್ಣುಗಳಿದ್ದಂತೆ. ನೀರಾವರಿಗಾಗಿ 300 ಕೋಟಿ ರೂಪಾಯಿ ಮೀಸಲಿಡಿ, ಇಲ್ಲವೇ ನನ್ನ ರಾಜೀನಾಮೆ ಸ್ವೀಕರಿಸಿ. ಹೀಗೆ ಹೆಗಡೆ ಮಂತ್ರಿಮಂಡಲದಲ್ಲಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿದ್ದ ಗೌಡರು ಗುಡುಗಿದ್ದರು. ಸರ್ಕಾರದ ರೈತ ವಿರೋಧಿ ನಿಲುವಿಗೆ ಬೇಸತ್ತು ಕೊನೆಗೂ ರಾಜೀನಾಮೆ ಸಲ್ಲಿಸಿದರು. ಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಸಾಧನೆಗಳು ನೂರಾರು. ಸಂಪನ್ಮೂಲ ಕ್ರೋಢೀಕರಣ, ಕೃಷ್ಣಾ ಮೇಲ್ದಂಡ ಯೋಜನೆಯಲ್ಲಿ ಮುಳುಗಡೆಯಾದ ಹಳ್ಳಿಗಳ ಪುನರ್ವಸತಿ, ಇಂಡಿ ಜೇವರ್ಗಿ ನಾರಾಯಣಪುರ ಬಲದಂಡೆ ಕಾಲುವೆಗಳ ಕಾಮಗಾರಿ, ಬಾಗಲಕೋಟೆ ಪಟ್ಟಣ ಪುನರ್ನಿರ್ಮಾಣ, ಘಟಪ್ರಭಾ ಮೊದಲ ಹಂತದ ಕಾಮಗಾರಿ, ಕೃಷ್ಣೆಯ ನೀರಿನಿಂದ ಬರಪೀಡಿತ ರಾಯಚೂರು ಜಿಲ್ಲೆಯನ್ನು ತಂಪಾಗಿಸಿದ್ದು. ಆದರೇನು, ಅತ್ತ ಆಂಧ್ರಪ್ರದೇಶ, ಇತ್ತ ತಮಿಳುನಾಡು. ಕೃಷ್ಣೆ ಕಾವೇರಿಯರ ನೀರಿಗಾಗಿ ನಿಲ್ಲದ ತಕರಾರು, ವಾದವಿವಾದ. ಕನ್ನಡಿಗರ, ಕನ್ನಡ ನಾಡಿನ ನಾಯಕರ ಇಚ್ಛಾಶಕ್ತಿಯ ಕೊರತೆಯಿಂದ ಕಾವೇರಿ ಕೃಷ್ಣೆಯರ ನೀರು ಕನ್ನಡದ ನೆಲಕ್ಕೆ, ನಮ್ಮ ರೈತರ ಕೃಷಿಗೆ ಅಗತ್ಯವಿರುವಷ್ಟು ಲಭ್ಯವಾಗಲಿಲ್ಲ. ನಮ್ಮ ಪಾಲಿನ ಜಲಧಾರೆ ಅದೆಲ್ಲಿ ಮಾಯವಾಯಿತು? ಮಳಿ 3 ಕೂಡಿ ಆತು, ಕೂಡಲ ಸಂಗಮವು, ಘಟಪ್ರಭಾ ಕೃಷ್ಣವ್ವ ಬಲಪ್ರಭಾ. ದೇವೇಗೌಡರ ದೃಷ್ಟಿ ಆಲಮಟ್ಟಿಯ ಸೃಷ್ಟಿ, ರೈತನ ಬಾಳಿಗೆ ಧಾನ್ಯ ವೃಷ್ಟಿ, ರೈತನ ಬಾಳಿಗೆ ಧಾನ್ಯ ವೃಷ್ಟಿ. ಹೇ ಕೃಷ್ಣೆ ಹಡದವ್ವ ನೀ ಬರಿಯ ನೀರಲ್ಲ, ಬೆವರಿನಾರ ಕುತದ ಕುಲದೇವತಿ. ಹೇ ಕೃಷ್ಣೆ ಹಡೆದವ್ವ ನೀ ಬರಿಯ ನೀರಲ್ಲ, ಬೆವರಿನಾರ ಕುತದ ಕುಲದೇವತಿ. ಪ್ರಜಾಪ್ರಭುತ್ವದ ಅದ್ಭುತ ಅಚ್ಚರಿ, ಸೊಗಸು ಮತ್ತು ವೈಶಿಷ್ಟ್ಯವೆಂದರೆ ಹಳ್ಳಿಯ ಶ್ರೀಸಾಮಾನ್ಯನು ಸಹ ತನ್ನ ಅರ್ಹತೆಯಿಂದ ಪ್ರಧಾನಿಯಾಗಬಲ್ಲ. ಅನೇಕರು 10 ವರ್ಷಗಳಲ್ಲಿ ಮಾಡಬಹುದಾದ ಸಾಧನೆಯನ್ನು ಗೌಡರು ಕೇವಲ 10 ತಿಂಗಳಿನಲ್ಲಿ ಮಾಡಿದರೆನ್ನುವುದಕ್ಕೆ ಅನೇಕ ಪುರಾವೆಗಳಿವೆ. ನೀರಾವರಿಗಾಗಿ 504 ಕೋಟಿ ರೂಪಾಯಿಗಳ ಮಂಜೂರು, ಕೈಗಾ ಕೊಜೆಂಟ್ರಿಕ್ಸ್ ಯೋಜನೆಗಳ ಕಾಯಕಲ್ಪ, ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಪುನಶ್ಚೇತನ,
ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ, ಹೊಸ ಸಕ್ಕರೆ ಕಾರ್ಖಾನೆಗಳು, ಗ್ರಾಮೀಣ ಮೂಲಭೂತ ಅಭಿವೃದ್ಧಿ ನಿಧಿಯ ಸ್ಥಾಪನೆ, ಕೊಳೆಗೇರಿಗಳ ಅಭಿವೃದ್ಧಿ, ಬೆಂಗಳೂರು ಮೆಗಾಸಿಟಿಯ ಪರಿಕಲ್ಪನೆ, ಬೆಂಗಳೂರು ನಾಗರಿಕರಿಗೆ ಕಾವೇರಿ ನೀರನ್ನು ಕುಡಿಯಲು ಒದಗಿಸುವ ಯೋಜನೆಗೆ ಮುಕ್ತಿ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಆಧುನಿಕ ಶಿಲ್ಪಿ ಶ್ರೀ ದೇವೇಗೌಡರು. ಈ ಮಹಾನಗರಕ್ಕೆ ಮೇಲು ಸೇತುವೆಗಳ ನಿರ್ಮಾಣದ ಮೊದಲ ಕನಸು ಕಂಡವರು ಅವರೇ. ಸಿರ್ಸಿ ವೃತ್ತದಿಂದ ಕೆಆರ್ ಮಾರುಕಟ್ಟೆಯವರೆಗೆ, ಮೇಖ್ರಿ ವೃತ್ತ, ರಿಚ್ಮಂಡ್ ವೃತ್ತ ಮುಂತಾದ ಹಲವಾರು ಮೇಲು ಸೇತುವೆಗಳು ನಿರ್ಮಾಣವಾದದ್ದು ಶ್ರೀ ದೇವೇಗೌಡರ ಅಧಿಕಾರಾವಧಿಯಲ್ಲಿ. ಕಾವೇರಿಯ ಜಲಧಾರೆ ಬೆಂಗಳೂರಿನ ನಾಗರಿಕರ ದಾಹವನ್ನು ತಣಿಸಿತು. ಇದಕ್ಕೆ ಮೂಲ ಕಾರಣ ಶ್ರೀ ದೇವೇಗೌಡರು. ಅತ್ತ ಲಕ್ಷಾಂತರ ಎಕರೆ ಕೃಷಿಗೂ, ಇತ್ತ ಮಹಾನಗರ ಮತ್ತು ಸಣ್ಣ ಪಟ್ಟಣಗಳ ಜನತೆಗೂ ಕಾವೇರಿಯ ನೀರು ಲಭಿಸುವಂತಾಗಲು ಶ್ರೀ ದೇವೇಗೌಡರ ದೂರದೃಷ್ಟಿಯೇ ಕಾರಣ. ಕಾರವಾರದ ಸೀಬರ್ಡ್ ಯೋಜನೆ, ರಾಯಚೂರಿನ ಒಪೆಕ್ಸ್ ಆಸ್ಪತ್ರೆಯ ಮುಕ್ತಾಯ, ಹುಡ್ಕೋ ಮೂಲಕ 32 ಪುಟ್ಟ ಪಟ್ಟಣಗಳ ಅಭಿವೃದ್ಧಿ, ಹೀಗೆ ಸಾಗುತ್ತದೆ ಸಾಧನೆಗಳ ಪಟ್ಟಿ. ಈ ನಾರಾಯಣಪುರ ಆಲಮಟ್ಟಿ ಡ್ಯಾಮಿಂದ ಮುಳುಗಡೆ ಆಗೋದು 2 ಲಕ್ಷ ಎಕರೆ ಬಿಜಾಪುರದ್ದೇನೆ. 2 ಲಕ್ಷ ಎಕರೆ. ಅವರಿಗೆ ನೀರಾವರಿಯ ಸೌಲಭ್ಯ ಅತ್ಯಂತ ಕಡಿಮೆ. ಅಷ್ಟೇ ಅಲ್ಲ, ನಾರಾಯಣಪುರದ ಬಲ್ದಂಡೆ ನಾಲೆಯಿಂದ ರಾಯಚೂರಿಗೆ ನೀರೇನು ಕೊಡಬೇಕಾಗಿತ್ತೋ ಅದರ ಬಗ್ಗೆ ಏನೇನೂ ಇಲ್ಲ. ಅದು ಬಿ ಸ್ಕೀಮ್ಗಳನ್ನ ಹಾಕ್ಕೊಂಡಿದ್ದಾರೆ. ನಾನು ಇದೆಲ್ಲ ನೋಡಿದೆ. ಆಗ ಬಾಳೆಕುಂದ್ರಿಯವರು ಕರೆದು, ಇದು ಸರಿಯಲ್ಲ, ಇದು ನಾವು ಕನಿಷ್ಠ 2 ಲಕ್ಷ ಎಕರೆಗಾದರೂ ನೀರು ಕೊಡಬೇಕು ತೀರ್ಮಾನ ಮಾಡಿದೆ. ಅವ್ರು ಏನು ವಾಟರ್ ಅಲೊಕೇಶನ್ ಮಾಡಿಬಿಟ್ಟು ನಾವು ಬೇರೆ ಬೇರೆ ಇದಕ್ಕೆ ಕೊಟ್ಬಿಟ್ಟಿದ್ದೇವೆ, ಈಗ ಹೇಗೆ ಚೇಂಜ್ ಮಾಡೋದು ಅಂದರು. ನಾನು ಹೇಳಿದೆ, ನನ್ನ ನೀರನ್ನು ನಾನು ಈ ಕಡೆಗಾರು ಬಿಡ್ತೇನೆ, ಆ ಕಡೆಗಾರು ತೊಗೊಂಡೋಗ್ತೀನಿ, ಯಾಕೆ ನೀವು ಅಬ್ಜೆಕ್ಷನ್ ಮಾಡ್ತೀರಿ ಬಾಳೆಕುಂದ್ರಿಯವರೇ? ದಯಮಾಡಿ ಸಹಕಾರ ಕೊಡಿ. ಈ ಮಾತನ್ನು ಹೇಳಿದಾಗ, ಇವತ್ತೇನು ಇಂಡೀಸಿಂದಿಗೆ ಕೆನಾಲ್ ಅಂತ ಹೇಳ್ತಾರಲ್ಲ, ಇದು ನನ್ನ ಕಲ್ಪನೆಯ ಕೂಸು. ನಾನು ಯಾವಾಗಲೂ ಡಿಸಿಷನ್ ಅಂದರೆ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದಿಲ್ಲ. ಡಿಸಿಷನ್ ಇಸ್ ಡಿಸಿಷನ್. ಆಗ ಜಾಮದಾರ್ ಅಂತ ಹೇಳೋ ಅಧಿಕಾರಿನ ಒಬ್ಬ ಹಿರಿಯ ಅಧಿಕಾರಿ ಅಂತ ಇಟ್ಕೊಂಡು ಅವ್ರಿಗೆ ಜಾಗ ಕೊಟ್ಟೆ. ಅವ್ರಿಗೆ ವಿಧಾನಸೌಧಕ್ಕೆ ಬಂದು ಫೈನಲ್ ನೋಟಿಫಿಕೇಷನು, ಅವಾರ್ಡು ಇವೆಲ್ಲ ಏನೇನಿದೆ ಇದೆಲ್ಲ ಕಿತ್ತು ಬಿಸಾಕಿ ಅವರು ಜಾಮದಾರವ್ರಿಗೆ ಕೊಟ್ಟೆ ಬದುಕಿದ್ದಾರೆ. ಈಗ ಕೂಡಲ ಸಂಗಮ ಇದೆ, ಅದನ್ನು ಮುಳುಗಡೆ ಮೊದಲು ಒಂದು ತೀರ್ಮಾನ ಮಾಡಿದರು, ಆ ಲಿಂಗನ ಮೇಲೆತ್ತಿ ಇಡಬೇಕು ಅಂತ ಹೇಳಿ. ಅದನ್ನು ನಮ್ಮ ಸಮುದಾಯ, ಲಿಂಗಾಯ ಸಮುದಾಯದ ಹಿರಿಯರೆಲ್ಲ ಸೇರಿ, ಇಲ್ಲ ನೀವು ಕೂಡಲ ಸಂಗಮದಲ್ಲಿ ಒಂದು ದೊಡ್ಡ ಪ್ರಮಾಣದ ಇದನ್ನು ಮಾಡಲೇಬೇಕು ಅಂತ ಹಠ ಮಾಡಿದರು. ಅದಕ್ಕೊಂದು ಕಮಿಟಿ ನೇಮಕ ಮಾಡಿದೆ. ಆ ಕಮಿಟಿಯವ್ರು ನಾನು ರಾಜೀನಾಮೆ ಕೊಟ್ಟ ಮೇಲೆ ನೀರಾವರಿ ಮಂತ್ರಿಯಾಗಿ ಜೆ.ಎಚ್. ಪಟೇಲರು, ಯತ್ನಾಳ್ ಅಂತ ಇದ್ದರು ಯಾದಗಿರರು, ಅವರ ಅಧ್ಯಕ್ಷತೆ ಮಾಡಿದ್ರೆ ಒಂದು ವರದಿ ಕೊಟ್ಟಿದ್ದರು. ಮತ್ತು ನಾನು ಮುಖ್ಯಮಂತ್ರಿ ಹೇಗೆ ಬಂದಲ್ಲ, ಆಗ ಇದಕ್ಕೆಲ್ಲ ಹಣ ಮತ್ತೆ ಜೋಡಿಸುವಾಗ 124 ಕೋಟಿ ಅದಕ್ಕೆ ತೆಗೆದಿಟ್ವಿ ನಾವು. ದಯಮಾಡಿ ತಪ್ಪು ತಿಳ್ಕೊಳ್ಬಾರ್ದು ಯಾರೇ. ಶಂಕರಾನಂದ ಕೇಂದ್ರದ ನೀರಾವರಿ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರು, ಅವರು ಫ್ರೀಕ್ವೆಂಟ್ ಅವ್ರ ಕಾಂಟ್ಯಾಕ್ಟಲ್ಲಿದ್ದೆ ನಾನು. ಏನಾಯಿತು ಇವತ್ತು ವರ್ಲ್ಡ್ ಬ್ಯಾಂಕಲ್ಲಿ ಅವರು ಪ್ರತಿನಿಧಿ ಹೋಗಿದ್ದರು ಕೇಂದ್ರ ಸರ್ಕಾರದಿಂದ. ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ನೀರಾವರಿ ಕಾರ್ಯದರ್ಶಿ ಹೋಗಿದ್ದರು. ಇಲ್ಲ ಅವ್ರು ಒಪ್ಪಲಿಲ್ಲ, ವಾಪಸ್ ಆಗ್ತಾಯಿದ್ದಾರೆ ಅಂತ ಹೇಳಿದರು. ನಾನು ನಮ್ಮ ಅಧಿಕಾರಿಗಳು ನೀವು ಅಲ್ಲೇ ಇರಿ ಅಂತ ಹೇಳಿದೆ. ನಾನು ಐ ರೆಸ್ಟ್ ಟು ವಾಷಿಂಗ್ಟನ್ 24 ಅವರ್ಸಲ್ಲಿ. ಅದಕ್ಕೆ ನಾನು TAD ತಗೊಳ್ಳಿಲ್ಲ, ಕ್ಲಿಯರ್ ಮಾಡಿಸ್ದೆ. ಗಂಡು ಮೆಟ್ಟಿದ ನೆಲದಿ ಘನವಾಗಿ ಹರಿದಾಳ, ಸುಡುವ ಸೂರ್ಯನ ಕೆಳಗ ಹಾಲು ಹೊಳೆ. ಗಂಡು ಮೆಟ್ಟಿದ ನೆಲದಿ ಘನವಾಗಿ ಹರಿದಾಳ, ಸುಡುವ ಸೂರ್ಯನ ಕೆಳಗ ಹಾಲು ಹೊಳಿ. ಚಿಮ್ಮುತ್ತ ಹೊಂಟಾಳ ಚಿಮ್ಮಲಗಿನಾಲ, ದೇವೇಗೌಡರ ಕನಸು ದಿಟವಾಗ್ಯಾಳ, ದೇವೇಗೌಡರ ಕನಸು ದಿಟವಾಗ್ಯಾಳ. ಹೇ ಕೃಷ್ಣ ಹಡೆದವ್ವ ನೀವರಿಯ ನೀರಲ್ಲ, ಬೆವರಿನಾರ ಕುತದ ಕುಲದೇವತಿ. ಹೇ ಕೃಷ್ಣ ಹಡೆದವ್ವ ನೀವರಿಯ ನೀರಲ್ಲ, ಬೆವರಿನಾರ
ಈ ಕೃಷ್ಣಾ ಬೇಸಿನಲ್ಲಿ ಹಲವಾರು ಮೀಡಿಯಂ ಪ್ರಾಜೆಕ್ಟ್ಗಳಿದ್ದಾವೆ, ಹಲವಾರು, ಒಂದಲ್ಲ ಎರಡಲ್ಲ. ಅಪ್ಪರ್ ಮುಲ್ಲಾಮರಿ, ಲೋಯರ್ ಮುಲ್ಲಾಮರಿ, ಅಮರ್ಜ, ಬೆಳಗಾಮು, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಇದೆಲ್ಲ ಸೇರಿ 30 ಲಕ್ಷ ಎಕರೆ ಮೇಲಾಗುತ್ತೆ. ಇವೆಲ್ಲ ಬರಗಾಲಕ್ಕೆ ಸೇರಿದಂಥ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಜಿಲ್ಲೆಗಳಿಗೂ. ಈ ನೀರನ್ನು ಹಂಚಿಕೊಳ್ಳೋದ್ರ ಬಗ್ಗೆನೇ ಆಂಧ್ರ ನಮಗೆ ಮಹಾರಾಷ್ಟ್ರಕ್ಕೆ ಜಗಳ ಇತ್ತು. ನಾಗಾರ್ಜುನ ಡ್ಯಾಮು ಪೂರ್ತಿಯಾಗಿ ಗೇಟ್ ಫಿಕ್ಸ್ ಮಾಡೋವರೆಗೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ, KL ರಾವ್ ನೀರಾವರಿ ಮಂತ್ರಿ, ಅವರ ಅವಕಾಶ ಕೊಡಲೇ ಇಲ್ಲ ಟ್ರಿಬ್ಯುನಲ್ಗೆ. 1969 ಆಗ ಟ್ರಿಬ್ಯುನಲ್ ಫಾರಮ್ ಆಯಿತು. ಎಷ್ಟು ಸ್ಟೋರೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇನಾಗಿದೆ ಅಂದರೆ ತುಂಬದ ಕಷ್ಟ ಇದು ಮಾದಾವಿ, ಅದಕ್ಕೆ ನಾವು ಡೈವರ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಬಹುಶಃ ಇಷ್ಟು ವರ್ಷದಲ್ಲಿ 5 ವರ್ಷವೋ 6 ವರ್ಷವೋ ಭರ್ತಿಯಾಗಿದೆ. ನಾನು ಅಕಸ್ಮಾತ್ 10 ತಿಂಗಳಿದ್ದೆ. ಒಂದು ಸ್ಕೀಮನ್ನೇನೆ ಹೊಸದಾಗಿ ಜಾರಿಗೆ ತೊಗೊಂಡು ಬಂದೆ. ಅದು ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅಂತ. 2ನೇ ಪಂಚವಾರ್ಷಿಕ ಯೋಜನೆಯಿಂದ ನೆನೆಗುದಿಗೆ ಬಿದ್ದಿದ್ದಂಥ